ಕೊಡಬಾರ್ದು ಅಂತ ಹೇಳಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಥಾಟ್ಸ್ ಆನ್ ಪಾಕಿಸ್ತಾನದಾಗ ಹೇಳಿದರು, ಭಾರತ ವಿಭಜನೆ ಮಾಡೋದಿದ್ದರೆ ಇಲ್ಲಿ ಮುಸ್ಲಿಮ್ರನ್ನ ಪಾಕಿಸ್ತಾನ ಕಳಿಸ್ರಿ, ಅಲ್ಲಿ ಹಿಂದೂಗಳನ್ನ ಇಲ್ಲಿ ತೊಗೊಂಡು ಬರ್ರಿ, ಯಾಕಂದ್ರೆ ಇದು ಎಂದೂ ಭಾರತದಾಗ ಶಾಂತಿ ನೆಲೆಸ್ಲಿಕ್ಕೆ ಸಾಧ್ಯ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು. ಇದೇ ಆರ್ಟಿಕಲ್ 370 ಕಾಶ್ಮೀರ ಕೊಡಬಾರ್ದತ್ತು ವಲ್ಲಭಭಾಯಿ ಪಟೇಲ್ರು ಸಾಕಷ್ಟು ಹೋರಾಟ ಮಾಡಿದ್ರು. ಆದರೆ ಅದನ್ನೆಲ್ಲ ಮೀರಿ ತಮ್ಮ ಸ್ವಾರ್ಥಕ್ಕಾಗಿ ನೆಹರು ಪ್ರಧಾನಮಂತ್ರಿ ಆಗೋದಕ್ಕೆ ದೇಶ ಹೊಡೆದ್ರು. ಈಗ ಅದೇ ನೆಹರೂನ ಏನು ಜೀನ್ಸ್ ಏನದ ಅವೆಲ್ಲ ಹಿಂಗೆ ಮಾತಾಡ್ತಾವೆ. ಅವ್ರು ದೇಶದ್ರೋಹಿ ಕೆಲಸನೇ ಮಾಡ್ತಾರೆ. ಭಾರತ ಜೋಡೋ ಅಂತ ಹೇಳ್ತಾರೆ. ಅಲ್ಲಿ ರಾಹುಲ್ ಗಾಂಧಿ ರೋಡ್ ಮ್ಯಾಗ ತಕ ಕುಣಿತಾ ಇದ್ದಾರೆ, ಭಾರತ ಜೋಡೋ ಜೋಡೋ ಅಂತೇಳಿ. ಇಲ್ಲಿ ಭಾರತ ತೋಡೋ ಅಂಥೇಳಿ ಇಲ್ಲಿ ನಮ್ಮ ಕರ್ನಾಟಕದ ಅದು ಸಂಸತ್ ಸದಸ್ಯರು ಇವರೆಲ್ಲ ನಾವೆಲ್ಲ ಪ್ರಮಾಣ ತೊಗೊಂಡಿರ್ತೀವಿ. ಅಖಂಡತೆ, ಏಕತೆ, ಸಮಗ್ರತೆ. ನನಗೆ ಕೇಳಿದ್ರೆ ಅಂಥವ್ರನ್ನ ತಕ್ಷಣ ಅನರ್ಹ ಮಾಡಬೇಕು. ಯಾವುದೇ ಚುನಾವಣೆಗೆ ನಿಲ್ಲಕ್ಕೆ ಬರಲ್ಲ. ಹಂಗೆ ಸಂವಿಧಾನದಲ್ಲಿ ತಿದ್ದುಪಡಿ ತರಬೇಕು, ಅನಿವಾರ್ಯ ಇದೆ. ಎಲ್ಲಿ ದಿಲ್ಲಿ ಒಳಗೆ ರೀ? ದಿಲ್ಲಿದ ರಾಜಕಾರಣ ನಮಗೆ ನಾವು ಬೇಡ, ಕರ್ನಾಟಕದಾಗ ರಾಜಕಾರಣ ಸರ್. ಅವರು ಹಿಂಗೆ ದೇಶದ ವಿಭಜನೆಗೆ ಅಥವಾ ಅಖಂಡತೆಗೆ ಧಕ್ಕೆ ಈ ಥರ ಮಾತಾಡ್ತಾರೆ ಚುನಾಯಿತ ಪ್ರತಿನಿಧಿ ಬಿಟ್ಟು ಅಂತ ಮಾಡಬೇಕಾಗಿತ್ತು ರೀ. ಮೋದಿ ಅವ್ರ ಜಾತಿ ಬಗ್ಗೆ ಹಿಂಗೆ ಮಾತಾಡಿ ರಾಹುಲ್ ಗಾಂಧಿ ಅನರ್ಹ ಆಗಿತ್ತು. ಇನ್ನೊಮ್ಮೆ ಜಾತಿ ಬಗ್ಗೆ ಮಾತಾಡಿದ್ದಾರೆ. ಯಾರು ಅವ್ರು ಟೋಟಲಿ ಅನರ್ಹೇ ಅದಾನ ರಾಹುಲ್ ಗಾಂಧಿ. ಅರ್ಹ ಯಾವಾಗ ಅದಾನ ಹೇಳ್ರಿ ನಮಗೆ? ಸುಮ್ಮನೆ ನಮ್ಮ ದೇಶನಾಗ ಒಂದು ಟೈಮ್ ಪಾಸ್ ಗಿರಾಕಿ ಬೇಕಾಗಿತ್ತು, ಅದೈತೆ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಏನೈತ್ರಿ? ಅವು ಎದಕ್ಕೆ ಪಾದಯಾತ್ರೆ ಮಾಡ್ಲಕತ್ತಾರ ನಮಗೆ ಗೊತ್ತಿಲ್ಲ. ನೋಡ್ರಿ, ದೇಶ ಒಡೆಯುವಂಥ ಹೇಳಿಕೆ ಕೊಟ್ಟ ಮ್ಯಾಗ ಒಂದು ಶೋಕಾಸ್ ನೋಟಿಸರ್ ಕಾಂಗ್ರೆಸ್ ಕೊಡಬೇಕಾಗಿತ್ತು. ಈ ರೀತಿ ಹೇಳಿಕೆ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟರೆ ಅದನ್ನು ಮಾಡಲಿಲ್ಲ. ಅಂದ್ರೆ ಅರ್ಥನು ಅವರು ಡಿ.ಕೆ. ಸುರೇಶ್ ಅವರ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ದೇಶ ಉಳಿತು, ಯಾಕಂದ್ರೆ ಹತಾಶೆ, ಕಾಂಗ್ರೆಸ್ಸು ಈ ದೇಶದಲ್ಲಿ ಹತಾಶೆ ಆಗಿದೆ. ಕಾರಣ ಏನಂದರೆ 2024ಕ್ಕೂ ಬರೋದಿಲ್ಲ, ಅದು ಗೊತ್ತಾಗಿಬಿಟ್ಟಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷರೇ ಹೇಳ್ತಾರೆ, ಪ್ರಧಾನಮಂತ್ರಿ ಹಣೆ ಬಾರಿ ಭಾರಿ ಲಕ್ಕಿ ಪರ್ಸನ್ ಅಂತ ಹೇಳ್ತಾರೆ. ಪಾಪ ಎಲ್ಲ ಮುಣಿಗೆ ಹೋಗುವ ಪಕ್ಷಕ್ಕೆ ಪಾಪ ಖರ್ಗೆ ಅವ್ರನ್ನ ಅಧ್ಯಕ್ಷ ಮಾಡೋದು, ಮುಣಿಗೆ ಹೋಗೋದಕ್ಕೆ ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡೋಕ್ಕೆ ಪ್ರಯತ್ನ ಮಾಡೋದು. ಅವ್ರು ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡ್ತಾರೆ ಅಂದ್ರೆ ಎಲ್ಲರ ಕೈ ಕೊಟ್ಟರು. ಅಂದ್ರೆ ಒಟ್ಟಾರೆ ಕಾಂಗ್ರೆಸ್ಸು ಒಂದು ಕುಟುಂಬಕ್ಕೇ ಸೀಮಿತ ಆಗಿದ್ದರಿಂದ ಅದು ಆ ಕುಟುಂಬನೂ ನಾಶ ಆಗ್ತಾಯಿದೆ, ಪಕ್ಷನೂ ನಾಶ ಆಗ್ತದೆ. ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಅವರು ಹೇಳ್ತಿರೋಂಥದ್ದು, ಬಜೆಟಲ್ಲಾಗಿರ್ಬೋದು, ಅನುದಾನ ವೇದಿಕೆಯಲ್ಲಾಗಿರ್ಬೋದು. ನೀವು ಕೂಡ ಕೇಂದ್ರ ಸಚಿವರಾಗಿದ್ದಂಥವ್ರು, ನಿಮಗೆ ಗೊತ್ತಿದೆ ಸರ್ ಆಗ್ತಿದೆ ಜನ. ನೋಡಿ ಸರ್, ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವರು ಭಾಳ ವಿವರವಾಗಿ ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಎಷ್ಟು ರಾಜ್ಯ ಸರ್ಕಾರಕ್ಕೆ ಅನುದಾನ ಬಂದಿದೆ, ಅದೇ ರೀತಿ ನರೇಂದ್ರ ಮೋದಿಯವರು 10 ವರ್ಷದಲ್ಲಿ ಎಷ್ಟು ಅನುದಾನ ಬಂದಿದೆ, ಎಷ್ಟು ಡೆವಲಪ್ಮೆಂಟ್ ಕರ್ನಾಟಕದಲ್ಲಿ ನಾವು ಪ್ರಮಾಣದಲ್ಲಿ ಕೊಟ್ಟಿದ್ದೀವಿ ಅನ್ನೋದು ಎಲ್ಲನೂ ವಿಸ್ತಾರವಾಗಿ ಹೇಳಿದ್ದಾರೆ. ಅದಾದ ಮೇಲೆ ಒಬ್ಬರು ತುಟಿ ಪಿಟಿ ಕಲ್ಲಿಲ್ಲ. ಸಿದ್ದರಾಮಯ್ಯವ್ರು ಹೇಳಬೇಕಾಗಿತ್ತು, ಸುಳ್ಳು ಹೇಳ್ಯಾರೆ. ನೀವು ಅಂಕಿ ಸಂಖ್ಯೆಗಳು ಹೆಂಗೆ ಶ್ವೇತಪತ್ರವನ್ನು ಭಾರತ ಸರ್ಕಾರ ಇವತ್ತು ಪಾರ್ಲಿಮೆಂಟ್ನಲ್ಲಿ ವೈಟ್ ಪೇಪರನ್ನು ಏನು ಕೊಡ್ತಲ್ಲ, ಅದಕ್ಕೆ ಉತ್ತರ ಕೊಡಬೇಕಾಗಿತ್ತಲ್ರಿ. ಕಾಂಗ್ರೆಸ್ ಹೇಳಬೇಕಾಗಿತ್ತು, ಇಲ್ಲ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಭಾರತದ ದುಸ್ಥಿತಿ ಹೆಂಗಿತ್ತು, ಜಗತ್ತಿನ 5ನೇ ಆರ್ಥಿಕ ರಾಷ್ಟ್ರ ಭಾರತ ಇವತ್ತಿದೆ, ನಮ್ಮ GDP ಏನಿದೆ, ಇದನ್ನೆಲ್ಲ ಸಾಕಷ್ಟು ಚರ್ಚೆ ಆಗಿದೆ. ಅದ್ರ ಬಗ್ಗೆ ವೈಟ್ ಪೇಪರ್ ಇಶ್ಯೂ ಮಾಡ್ಯಾರೆ. ಇವತ್ತು ಸಿದ್ದರಾಮಯ್ಯನವರು ಯಾಕನಾಗ ಮಾತಾಡ್ತಾ ಇಲ್ಲ ಅದ್ರ ಬಗ್ಗೆ? ನಿಮ್ಗೆ ಅನ್ಯಾಯ ಆಗಿದ್ರೆ ಹೇಳಬೇಕಾಗಿತ್ತು. ಏನೋ ಸುಪ್ರೀಂ ಕೋರ್ಟಿಗೆ ಏನು ಹೋಗ್ತೀರಾ ಅಂದರೆ ನಾವು ಹೋಗೋದಿಲ್ಲ ಅಂದ್ರೆ ಹೋಗಬೇಕಾಗಿತ್ತು. ನಮಗೆ ಹಿಂಗೆ ಅನ್ಯಾಯ ಆಗಿದೆ, ನಾವು ಕೊಡುವಂಥ ತೆರಿಗೆಯಲ್ಲಿ ನಮ್ಗೆ ಸರಿಯಾಗಿ ನಮ್ಮ ಹಕ್ಕು ನಮ್ಮ ತೆರಿಗೆ ಅಂತ ಹೇಳ್ತಾರೆ. ಹಾಗಾದರೆ ನೀವು ಇಲ್ಲಿ ಕರ್ನಾಟಕದಲ್ಲಿ ಇವತ್ತು ಹಿಂದೂ ದೇವಸ್ಥಾನಗಳ ಮೇಲೆ ನೀವೆಲ್ಲ ಟ್ಯಾಕ್ಸ್ ಹಾಕಿ ಅವ್ರನ್ನೆಲ್ಲ ಕಂಟ್ರೋಲ್ ಇಟ್ಕೊಂಡ್ರಿ. ಅವ್ರನ್ನ ಅಲ್ಲೇ ಉಪಯೋಗ ಯೂಸ್ ಮಾಡಬೇಕಲ್ಲ. ಅದು ಧಾರ್ಮಿಕ ದತ್ತಿ ಇಲಾಖೆ ಅದು ಮಾಡ್ತಾಯಿದ್ದೀರಾ. ಯಾವುದೋ ವಕಫದು ಕಂಪೌಂಡ್ ಕಟ್ಲಿಕ್ಕೆ 35 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತೀರಿ. ಇವತ್ತು ರೈತರಿಗೆ ಪರಿಹಾರ ಕೊಡ್ಲಿಕ್ಕೆ ನಿಮ್ಮಲ್ಲಿ ರೊಕ್ಕಿಲ್ಲ ಅಂತ ಹೇಳ್ತೀರಿ. ಕೇಂದ್ರ ನೀವು ದಿವಾಳಿ ಮಾಡಿದ್ರಿ, ಲೂಟಿ ಮಾಡಿದ್ರಿ. ಕೇಂದ್ರ ಸರ್ಕಾರ ಸಹಾಯಕ್ಕೆ ಬರ್ಬೇಕಂತ ಕೇಂದ್ರ ಮ್ಯಾಗ ಹಾಕ್ತಾಯಿದ್ರಿ. ನೀವು ಎಲ್ಲ ಇಲ್ಲಿ ಚೈನಿ ಹೊಡ್ರಿ, ನೀವೆಲ್ಲ ಹೊಸ ಗಾಡಿ ತೊಗೊರಿ, ಹೊಸ ಫರ್ನಿಚರ್ ಮಾಡಿರಿ, ನೀವು ಮಜಾ ಮಾಡಿರಿ. ನರೇಂದ್ರ ಮೋದಿಯವ್ರು ನಿಮಗೆ ರೊಕ್ಕ ಕೊಟ್ಟು ಕಳಿಸ್ಬೇಕು.
ಇದ್ಯಾವ ನ್ಯಾಯ ರೀ? ಸರ್ JDS ಜೊತೆ ಮೈತ್ರಿ ವಿಚಾರವಾಗಿ ಸರ್ ಫೈನಲ್ ಆಗಿ ಚರ್ಚೆ ಆಗ್ತಾ ಇದೆ, ಗೊಂದಲ ಆಗಿದ್ದರೆ ಶುರುವಾಗಿದೆ. JDSನವ್ರು ಸಂತೋಷ ಅದಾರೆ. ಅವ್ರಿಗೆ ಎಷ್ಟು ಸೀಟು ಬಿಟ್ಕೊಡೋದು ಹೈಕಮಾಂಡ್ ನಿರ್ಣಯ ಮಾಡ್ತೀವಿ. ಈಗಾಗಲೇ ಅಮಿತ್ ಶಾ ಅವ್ರು ಮೈಸೂರು ಬಂದಾಗ ಹೇಳ್ಯಾರ, ಅದ್ರ ಬಗ್ಗೆ ಏನೋ ಮಾತಾಡ್ತಕ್ಕತ್ತಲ್ಲ ಅಂತೇಳಿ. ಯಾರೂ ಏನೋ ಕೇಂದ್ರದ ಹೈಕಮಾಂಡ್ ನಿರ್ಣಯ ತೊಗೊಂಡು ಬದ್ದಿರ್ತೀವಿ. ನಾವು 28 ಲೋಕಸಭಾ ಗೆಲ್ಲಬೇಕು ಅನ್ನೋದೇ ಟಾರ್ಗೆಟ್. ಸರ್ ಮಾದಾರಾಚನೆ ಸ್ವಾಮಿ ಯಾವುದು? MP ಚುನಾವಣೆ ಏನು ಗೊತ್ತಿಲ್ಲ ರೀ ಯಾರಿಗೆ. ಹೈಕಮಾಂಡನೇ ಅಂತಿಮ. ಅವರು ಮಾದಾರ್ಚನೆಯವರು ಸಮುದಾಯದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಕೇಳಿರ್ಬೋದು, ಯಾಕೆ ಯೋಗಿ ಆದಿತ್ಯನಾಥ್ರಾಗ್ಯಾರ, ಅನೇಕ ಸಾಧು ಸಂತರು ಪಾರ್ಲಿಮೆಂಟ್ನಾಗ ಅದಾರ, ಅವ್ರಿಗೆ ಕೇಳಿದ್ರು ಏನು ತಪ್ಪೇನಿಲ್ಲ. ಸಮಾಜದ ಒಳ್ಳೆ ದೃಷ್ಟಿಯಿಂದ ಮಾಡ್ತಿದ್ರು, ಅದಕ್ಕೇನು. ಮತ್ತು ಸಾಕಷ್ಟು ಮಂದಿ ಸಾಧು ಸನ್ಯಾಸಿಗಳು ಇವತ್ತು ಲೋಕಸಭೆಯಲ್ಲಿ ಅದಾರ. ಸಾಕ್ಷಿ ಮಹಾರಾಜರು ಅದಾರ. ಇನ್ನೊಂದು ಆ ಟಿ ವಿ ಒಳಗೆ ನೋಡ್ತೀವಿ. ಈಗ ನಾವು ಇದ್ದಾಗ ಒಂದು 4-5 ಮಂದಿ ಇದ್ದರು. ಒಡಿಸ್ಸಾದಿಂದ ಬಜೆಟ್ ರೊಕ್ಕ ಇದ್ರೆ ಬಜೆಟ್ ಅಲ್ರಿ, ಅಲ್ಲೇನೈತೆ ರೊಕ್ಕ, ಎಲ್ಲ ಗ್ಯಾರಂಟಿ. ಇದು ಗ್ಯಾರಂಟಿ ಸರ್ಕಾರ. ಲೋಕಸಭೆ ನಂತರ ನೋ ಗ್ಯಾರಂಟಿ ಸರ್ಕಾರ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.